ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಇದು ಡಿ ಮಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೆ. ಬಸ್ಸಲ್ಲಿ ಮತ್ತೆ ಬೇರೆ ಆಟೋ ಇಟ್ಕೊಂಡು ಯಾಕೆ ಹೋಗೋದು, ನಮ್ಮ ಮನೆಯವ್ರು ಬಂದಮೇಲೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಮಗಳಿಗೆ ರಜೆ ಇತ್ತು, ಹೋಗೋಣ ಅಂದ್ಬಿಟ್ಟು. ಆಮೇಲೆ ಬಂದರು, ರೆಡಿಯಾಗಿದ್ವಲ್ಲ, ಬೇಗನೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಹೊರಟ್ವಿ. ಆಮೇಲೆ ಮತ್ತೆ ಅಲ್ಲಿ ಫುಲ್ಲು ಟ್ರಾಫಿಕ್ ಇತ್ತು. ಒಂದು ಕಡೆ ಪ್ರಸನ್ನ ಥಿಯೇಟ್ರ್ ಹತ್ರ, ಆ ಕಡೆ ಹೋಗೋಕ್ಕಾಗಿಲ್ಲ. ಮತ್ತು ಈ ಕಡೆ ಟೋಲ್ ಗೇಟ್ ಕಡೆ ಬಂದ್ವಿ. ಈ ಕಡೆ ಬಂದು ನೋಡಿ, ಇಲ್ಲೂ ಟ್ರಾಫಿಕ್ಕು. ಇಲ್ಲಿಂದ ಮತ್ತು ಅದೇ ಯಾವುದು ಶನಿಮಹಾತ್ಮನ ದೇವಸ್ಥಾನ ಇದೆ, ಅಲ್ಲಿ ಎದುರುಗಡೆ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗಿ ಅಂತ ಹೇಳಿದ್ರು. ಹೋಗಿ ತಗೊಂಡಾದ್ಮೇಲೆ ಫೋನ್ ಮಾಡಿ ಅಂತ ಹೇಳಿದ್ರು. ಅಲ್ಲಿಂದ ನಡ್ಕೊಬರ್ತಾಯಿದ್ದೀವಿ ನೋಡಿ. ಈ ಕಡೆಗೆ, ಆ ಕಡೆ ಇಳಿಸ್ಬಿಟ್ರು, ಆ ಕಡೆ ರೋಡಲ್ಲಿ. ಈ ಕಡೆ ರೋಡ್ಗೆ ನಡ್ಕೊಂಡು ಬರ್ತಾಯಿದ್ವಿ. ಲೈಟ್ ಹಾಕಿರೋದೆಲ್ಲ ಡಿ ಮಾರ್ಟು. ಸಖತ್ ಹೊಸ ವರ್ಷಕ್ಕೆಲ್ಲ ಡೆಕೋರೇಷನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಬಂದ್ವಿ. ಬ್ಯಾಗೆಲ್ಲ ಮಾಮೂಲಿ ಲಾಕ್ ಮಾಡಿ ಕೊಡ್ತಾರೆ, ಒಳಗೆ ಹಂಗೆ ತೊಗೊಬರೋಂಗಿಲ್ಲ. ಪರ್ಸ್ ಆಗಲಿ ಇಲ್ಲ ಬ್ಯಾಗ್ ಆಗಲಿ ಏನು ತಂದಿರ್ತೀವಿ ಎಲ್ಲ ಲಾಕ್ ಮಾಡಿ ಕೊಟ್ಬಿಡ್ತಾರೆ. ಆಮೇಲೆ ಬಂದು ಅದು ಹಿಂಗೆ ತಳ್ಳೋ ಗಾಡಿ ತಗೊಂಡು ಏನು ಬೇಕು ತಗೊಳ್ಳೋಣ ಅಂತ ನಾವು ಆಲ್ರೆಡಿ ಒಂದು ಪ್ಲಾನ್ ಹಾಕ್ಕೊಂಡು ಬಂದಿದ್ವಿ. ಏನೇನಪ್ಪ ಅಂದರೆ, ಮನೆಗೆ ಮುಖ್ಯವಾಗಿ ಪಾತ್ರೆ ತೊಳೆ ಸೋಪ್ ಬೇಕು. ರೆಗ್ಯುಲರಾಗಿ ಬೇಗ ಬೇಗ ಖಾಲಿಯಾಗಿಬಿಡುತ್ತೆ. ಆಮೇಲೆ ಪೇಸ್ಟ್ ಖಾಲಿಯಾಗಿತ್ತು. ನಾವು ಯಾವಾಗಲೂ ಇಲ್ಲೇ ತೊಗೊಂಡೋಗೋದು. ಮಾಮೂಲಿ ನಾನು ಯಾವಾಗಲೂ ಯೂಸ್ ಮಾಡೋದು ಡಾಬಾ ರೆಡ್ ಪೇಸ್ಟು. ಒಂದೊಂದು ಸಲ 3 ಇರುತ್ತೆ, ಒಂದೊಂದು ಸಲ 4 ಇರುತ್ತೆ. ಅದೇ ಆಫರ್ ಇದ್ದಾಗ ತೊಗೋದು. ಇದು ಮಾಮೂಲಿ 3 ತೊಗೊಂಡ್ರೆ ಒಂದು ಫ್ರೀ ಅಂತ ಇತ್ತು, ಅದನ್ನೇ ತೊಗೊಂಡೆ. ನಾವೆಲ್ಲರೂ ಅದನ್ನೇ ಯೂಸ್ ಮಾಡೋದು. ಇನ್ನೂ ಬೇರೆ ಬೇರೆದು ಅದ್ಯಾವುದೋ ಸೆನ್ಸುಡೈ, ನನಗೆ ಅಲ್ಲಿ ನೋವು ಅಂತ ನೋಡಿದೆ, ಅದು ಒಂದಕ್ಕೇ ಅದೆಷ್ಟೋ ರೇಟ್ ಇತ್ತು. ಅಯ್ಯೋ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ. ಒಂದೊಂದು ಕಡೆ ಒಂದೊಂದು ಡಿಪಾರ್ಟ್ಮೆಂಟು. ಒಂದು ಕಡೆ ಫುಲ್ಲು ಸೋಪ್ಗಳು, ಒಂದು ಕಡೆ ಫುಲ್ಲು ಊದುಗಡ್ಡಿ, ಕರ್ಪೂರ, ಧೂಪ, ಆ ಥರ. ನಾವು ಊದುಗಡ್ಡಿ, ಕರ್ಪೂರ ಜಾಸ್ತಿ ಖರ್ಚಾಗುತ್ತೆ ನಮ್ಮ ಮನೇಲಿ. ಯಾಕಪ್ಪ ಅಂದರೆ ಅಂಗಡಿಲೂ ಹಚ್ತೀವಿ, ಮನೇಲೂ ಹಚ್ತೀವಿ, ಹಂಗಾಗಿ ಜಾಸ್ತಿ ಬೇಕು. ಹಂಗಾಗಿ ಖಾಲಿಯಾಗಿ 10 ರೂಪಾಯಿ ತರಿಸ್ತಾ ಇದೆ. ಅದಕ್ಕೆ 2 ಪ್ಯಾಕೆಟ್ ತೊಗೊಂಬೋಣ. ಒಂದು ತೊಗೊಂಡ್ರೆ ಒಂದು ಫ್ರೀ. ಅಂದರೆ ಬಾಳಿಕೆ ಬರುತ್ತೆ, ಕಡ್ಡಿ ತುಂಬ ಇರುತ್ತೆ, ಚೆನ್ನಾಗಿರುತ್ತೆ. ಹಂಗಾಗಿ ಅದು ನಾವು ಮುಂದೆ ಬಂದುಬಿಟ್ಟಿದ್ವಿ. ಯಾರು ತೊಗೊಂಡೋಗ್ತಿರೋದು ನೋಡಿದೆ, ಇದೇನು ಯಾವ ಕಡೆ ಇಟ್ಟಿದ್ದಾರಪ್ಪ, ಊದುಗಡ್ಡಿ ಚೇಂಜ್ ಮಾಡಿಬಿಟ್ಟವ್ರೇನೋ ಅಂದ್ಕೊಂಡ್ವಿ. ನಾವು ಒಂದು ಸ್ಟೆಪ್ಪು ಮುಂದೆ ಬಂದುಬಿಟ್ಟಿದ್ವಿ. ಆಮೇಲೆ ಮತ್ತೆ ನಮ್ಮ ಹುಡುಗಿ ಹೋಗಿ ಹುಡುಕ್ಬಿಟ್ಟು ಇಲ್ಲೈತೆ ಬಾ ಅಂದ್ಬಿಟ್ಟು ಮತ್ತೆ ಅಲ್ಲಿಗೆ ಕರೆದ್ಲು. ಒಂದು ಕಡೆ ಬಟ್ಟೆಗಳು ಹಾಕಿದ್ರು, ಹಂಗಾಗಿ ನಾನು ಊದುಗಡ್ಡಿದು ನೋಡಲಿಲ್ಲ, ಹೊರಟೋದ್ವಿ ಮುಂದಕ್ಕೆ. ಮತ್ತು ಹಿಂದೆ ಬಂದು ಮತ್ತು ಸೋಪು ನಾವು ಉಪಯೋಗಿಸೋದು ನಂಬರ್ 1 ಸೋಪು ಅಂತ. ಅಂದರೆ ಅದರಲ್ಲಿ ವೆರೈಟಿಗಳಿರುತ್ತೆ. ಈ ಸಲ ಅದು ಕೇಸರ್ ಚಂದನ್ ಅಂತ ಇತ್ತು, ಅದು ತೊಗೊಂಡೆ. ಒಂದು ಸಲ ನಿಂಬು, ಆಮೇಲೆ ರೋಸ್ ವಾಟರ್, ಅದೇನೇನೋ ಬೇರೆ ಬೇರೆ ಥರ ವೆರೈಟಿಗಳಿರುತ್ತೆ. ಅದರಲ್ಲಿ ನಾನು ಈ ಸಲ ಚಂದನ ರೋಸ್ ವಾಟರ್ ಅನ್ನೋದು ಯಾವುದೋ ತೊಗೊಂಡೆ. ನೋಡೋಣ ಈ ಸಲ ಇದು ಯೂಸ್ ಮಾಡೋಣ. ಒಂದು ಸಲ ನಿಂಬು ತೊಗೊಂಡಿದ್ದೆ. ಆ ಥರ ಬೇರೆ ಬೇರೆದೆಲ್ಲ ನೋಡಿಕೊಂಡು ತೊಗೊಂಡೆ. ಒಟ್ಟಲ್ಲಿ ಹೆಸರು ಮಾತ್ರ ನಂಬರ್ 1 ಗೋದ್ರೇಜ್ ನಂಬರ್ 1 ಸೋಪು ಅಂತ ಇರುತ್ತೆ. ಅದರ ವೆರೈಟಿಗಳು ಬೇರೆ ಬೇರೆ ಇರುತ್ತೆ. ಆಮೇಲೆ ಅಲ್ಲೆಲ್ಲ ತಗೊಂಡು ಮತ್ತು ಊದುಗಡ್ಡಿ, ಕರ್ಪೂರ ಇತ್ತು, ತೊಗೊಂಡಿಲ್ಲ. ಧೂಪ ತೊಗೊಂಡ್ವಿ, ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಇತ್ತು. ಮತ್ತು ಅದೇ ಕರ್ಪೂರ ಬಂದ್ಬಿಟ್ಟು ಮಂಗಳ ದೀಪ ಅಂತ, ಅದೂ ಚೆನ್ನಾಗೈತೆ. ಆಮೇಲೆ ಮ್ಯಾಗಿ ಒಂದು ತೊಗೊಂಡೆ. ಮಕ್ಳಿಗೆ ಅರ್ಜೆಂಟು, ಒಂದು ಸಲ ಲೇಟಾಗಿ ಹೋಗುತ್ತೆ ತಿಂಡಿ ಮಾಡೋದು ಅಂದಾಗ, ಅರ್ಜೆಂಟಾಗಿ ಇಬ್ರಿಗೂ ಆಗುತ್ತೆ ಅಂದ್ಬಿಟ್ಟು ಅದೊಂದು ತೊಗೊಂಡ್ವಿ. ಮತ್ತು ಲಿಜನ್ ಪಾಪಡು, ನಮ್ಮ ಅದಕ್ಕೆ ನಮ್ಮ ಚಿಕ್ಕಮ್ಮ ಎಲ್ಲ ಮಾಡ್ತಾರೆ, ನನ್ನ ತಂಗಿ ಎಲ್ಲ, ಅದು ಇಟ್ಟಿದ್ರು, ತೋರಿಸ್ತಾ ಇದ್ದೆ. ನೋಡಿ ಲಿಜನ್ ಪಾಪಡ್ ಇಟ್ಟಿದ್ದಾರಂತೆ. ನೋಡಿ ಈ ಥರ ಮಾಲ್ಗಳಲ್ಲಿ ಇರ್ತಾರೆ ಹಪ್ಳನ. ನಾನು ನಮ್ಮ ವೀಡಿಯೋಗಳಲ್ಲಿ ತೋರಿಸ್ತೀನಿ ನನ್ನ ತಂಗಿ ಹಪ್ಳ ಮಾಡೋದನ್ನೆಲ್ಲ. ಆ ಹಪ್ಳ ಇದು ಹಾಗೆ ಮಾಲ್ಗಳಲ್ಲಿ ಇಟ್ಟಿರ್ತಾರೆ, ಅದು ಲಿಜಂತ್ ಪಾಪಡ್ ಅಂತ. ಆಮೇಲೆ ಮತ್ತೆ ಒಂದು ಕಡೆ ಉಪ್ಪಿನಕಾಯಿ ತೊಗೊಂಡ್ಲು ನಮ್ಮ ಹುಡುಗಿ. ಆಲ್ರೆಡಿ ಇತ್ತು, ಬೇಡ ಅಂದ್ಬಿಟ್ಟು. ಅಂದರೆ ಅಲ್ಲಿಗೆ ಹೋಗ್ಬಿಟ್ರೆ ಎಲ್ಲ ಕಡೆ ಒಂದೊಂದು ಇರೋದ್ರಿಂದ ಏನಾದರೂ ಕೈಗೆ ಸಿಕ್ಕೇ ಸಿಗುತ್ತೆ. ನಾವು ಬೇಡ ಅಂದ್ರೂ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅನ್ನಿಸ್ತಾನೆ ಇರುತ್ತೆ. ಹಂಗೆ ಇದು ಬಂದುಬಿಟ್ಟು ಅದೇ ಊದುಗಡ್ಡಿ, ಮಂಗಳ ದೀಪಲ್ಲೇ ಬೇರೆ ಬೇರೆ ಫ್ಲೇವರ್ ಇತ್ತು, ನೋಡಿದ್ವಿ. ಆಮೇಲೆ ಒಂದೇ ಇದಿರುತ್ತಲ್ವ, ಒಂದು ತೊಗೊಂಡು ಒಂದು ಫ್ರೀ, ಯಾವುದು ಏನು ಅಂತ ಚೆಕ್ ಮಾಡಿ ನಾವು ಯಾವಾಗಲೂ ಇದನ್ನೇ ತೊಗೊಳ್ಳೋದು. ಅದರ ಫ್ಲೇವರ್ಗಳು ಬೇರೆ ಬೇರೆ ಇತ್ತು. ಹಾಗಾಗಿ 4 ತೊಗೊಂಡೆ. 2 ತೊಗೊಂಡ್ರೆ 2 ಫ್ರೀ ಇರುತ್ತೆ ಅಂದ್ಬಿಟ್ಟು, ಮನೆಗೂ ಬೇಕು ಅಂಗಡಿಗೂ ಬೇಕಲ್ಲ ಅಂದ್ಬಿಟ್ಟು. ನೋಡಿ ಈ ಥರ ಮಂಗಳ ದೀಪ ಅಂದ್ಬಿಟ್ಟು, ಇನ್ನೂ ಯಾವ್ಯಾವುದೋ ಬೇರೆ ಬೇರೆ ಫ್ಲೇವರ್ಗಳೆಲ್ಲ ಇರುತ್ತೆ. ಆದರೆ ನಾವು ಅದೇನು ತೊಗೊಂಡಿಲ್ಲ. ಆಮೇಲೆ ಊದುಗಡ್ಡಿ ಎಲ್ಲ ಇತ್ತು. ಆಮೇಲೆ ಧೂಪ ಮಾತ್ರ ಅದು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂದ್ಬಿಟ್ಟು ತೊಗೊಂಡೆ. ಆಮೇಲೆ ಮತ್ತು ಪಾತ್ರೆ ಉಜ್ಜೋ ಸೋಪು, ಆಮೇಲೆ 1-2 ವೀಲ್ ಸೋಪು ತೊಗೊಂಡೆ, ಇರಲಿ ಅಂದ್ಬಿಟ್ಟು, ಕೈಗೆ ತೊಳೆಯೋಕ್ಕೆ ಮಾಡೋಕ್ಕೆ ಅಂದ್ಬಿಟ್ಟು 1-2 ತೊಗೊಂಡೆ. ಮತ್ತು ಪಾತ್ರೆ ಉಜ್ಜೋ ಸೊಪ್ಪು 2-3 ತೊಗೊಂಡೆ. ಯಾಕಪ್ಪ ಅಂದರೆ ಬೇಗ ಬೇಗ ಖಾಲಿ ಆಗುತ್ತೆ. ಪಾತ್ರೆಗಳು ಡೈಲಿ ವಾಶ್ ಮಾಡೋದ್ರಿಂದ ಬೇಗನೆ ಖಾಲಿ ಆಗುತ್ತೆ. ಒಂದೊಂದು ಇದರಲ್ಲಿ 4 ಇತ್ತು, ಇರಲಿ ಅಂದ್ಬಿಟ್ಟು 2-3 ಸೆಟ್ ತೊಗೊಂಡೆ, ಇರಲಿ ಅಂದ್ಬಿಟ್ಟು. ಮತ್ತು
ಇದು ಬಟ್ಟೆ ಉಜ್ಜೋ ಪೌಡ್ರ್ ತಗೊಳ್ಳೋಣ ಅಂದ್ಕೊಂಡೆ. ಇತ್ತು ಆಲ್ರೆಡಿ ಪೌಡ್ರ್ ಇತ್ತು. ಬೇಡ ಪೌಡ್ರ್ ಅಂದ್ಬಿಟ್ಟು ನೋಡಿ ಅಲ್ಲಲ್ಲೇ ರೇಟ್ಗಳು ಎಷ್ಟು ಆಫರ್ ಇದೆ, ಎಷ್ಟು ರೇಟ್ ಇದೆ ಅದರದ್ದು ಅಂತೆಲ್ಲ ಅಲ್ಲಲ್ಲೇ ಬೋರ್ಡ್ಗಳು ಹಾಕಿರ್ತಾರೆ. ಅಂದರೆ ಈ ಹುಡ್ಕೋದೇ ಒಂದು ದೊಡ್ಡ ಕೆಲಸ. ಆ ನೇಮ್ಗಳು ಹುಡುಕಿ ಆಫರ್ ನೋಡಿ ಅದು ತಗೊಳ್ಳೋದಿರುತ್ತಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಇಲ್ಲ. ಬೇಕಾದ್ರೆ ಸುಮ್ಮನೆ ಅಂದರೆ ಎತ್ಕೊಬಿಡ್ಬೋದು. ರೇಟ್ಗಳು ಎಲ್ಲನೂ ಹಾಕ್ಬಿಟ್ಟಿರ್ತಾರೆ. ನಮಗೆ ಬೇಕಾಗಿರೋದು ಆಫರ್ ಇರೋದು ಹುಡುಕ್ಬೇಕು. ಆ ಹೆಸ್ರು, ಆ ದುಡ್ಡು, ರೇಟು ಎಲ್ಲ ಮ್ಯಾಚ್ ಆಗುತ್ತಾ ಇಲ್ವಾ ಅದೆಲ್ಲ ಚೆಕ್ ಮಾಡಿ ನೋಡಿ ತೊಗೋಬೇಕು. ಇಲ್ಲ ಅಂದರೆ ಜಾಸ್ತಿ ರೇಟಿಂದಾದರೆ ಜಾಸ್ತಿ ಆಗಿಬಿಡುತ್ತೆ ರೇಟು ನಾವು ತೊಗೊಂಡಿರೋದು, ಹಿಂಗಾಗ್ಬಿಡುತ್ತೆ. ಹಂಗಾಗಿ ಎಲ್ಲ ನೋಡಿ ಆ ಕಡೆ ಈ ಕಡೆ ಎಲ್ಲ ಕಡೆ ಜನ ಜನ ಜನ. ಒಂದೊಂದು ಕಡೆ ಒಂದೊಂದು ಡಿಪಾರ್ಟ್ಮೆಂಟ್ ಇದೆ. ಒಂದೊಂದು ಎಷ್ಟು ಇದೆ ಅಂದರೆ ಹೇಳೋಕ್ಕೆ ಆಗಲ್ಲ. ಒಂದು ಕಡೆ ಪಾತ್ರೆ ಉಜ್ಜೋದು, ಒಂದು ಕಡೆ ಇದೆಲ್ಲ ಬಾಡಿ ಲೋಷನ್ನು, ಅದು ಇದು ಈ ಥರ ವೆರೈಟಿಗಳಿದ್ದಾವೆ. ನಾವು ಬಟ್ಟೆಗಾಗಲಿ ಇಲ್ಲ ದಿನಸಿಗಾಗಲಿ ಏನೂ ಹೋಗಲಿಲ್ಲ. ನಮ್ಗೆ ಏನೇನು ಬೇಕು ಅಂತ ತೊಗೋಬೇಕು ಅಂದ್ಕೊಂಡಿದ್ವಲ್ಲ ಅಷ್ಟಕ್ಕೆ ಮಾತ್ರ ಹೋದ್ವಿ, ತೊಗೊಂಡ್ವಿ. ಆಮೇಲೆ ಮತ್ತೆ ಹಂಗೆ ನೋಡ್ಕೊಂಡು ತೊಗೊಂಡು ಮೂವ್ ಆದ್ವಿ. ಇಲ್ಲಾಂದರೆ ನನ್ನ ಮಗಳು ವಿಶ್ವರ್ ತೊಗೊಂಡ್ಳು. ಅದು ನೋಡಿದ್ಲು ಯಾವ್ಯಾವುದು ಒಂದು ಆಫರ್ ಇತ್ತು, 600 ಚಿಲ್ಲರೆ ಏನೋ ಇತ್ತು, ಒಂದು ತೊಗೊಂಡು ಒಂದು ಫ್ರೀ ಅಂದ್ಬಿಟ್ಟು. ಅಯ್ಯೋ ಅಷ್ಟೊಂದು ಬೇಡ, ಕಮ್ಮಿದ್ರಲ್ಲಿ ತೊಗೋ ಅಂತ ಹೇಳಿದೆ. ಅದರಲ್ಲಿ ಒಂದು 200 ರುಪೀಸಲ್ಲೇನೋ ತೊಗೊಂಡ್ಳು. ಅದು ಬಂದುಬಿಟ್ಟು 200 40 ಪೀಸೇನೋ ಬರುತ್ತೆ ಅಂದ್ಬಿಟ್ಟು ತೊಗೊಂಡ್ಳು. ಆಮೇಲೆ ಅಲ್ಲಿಂದ ಹಿಂಗೆ ನೋಡಿ ನಾನೊಂದು ತಲೆಗೆ ಇಂಡಿಕಾಯಿ ಹಚ್ಚೋದು ತೊಗೊಂಡೆ. ಹಿಂಗೆ ಏನೇನು ಬೇಕು ಅಂತೆಲ್ಲ. ಮತ್ತು ಮ್ಯಾಗಿ ತೊಗೊಂಡೆ, ಹೇಳಿದ್ನಲ್ಲ ಆಗಲೇ, ಒಂದೇ ಒಂದು ಪ್ಯಾಕೆಟು. ಆಮೇಲೆ ಬಿಸ್ಕೆಟ್, ಇದು ಕ್ರ್ಯಾಕ್ ಚಾಕು. ಮತ್ತು ಇನ್ನು ಇವಳಿಗಂತೂ ಅದು ಕ್ರೀಮ್ ಬಿಸ್ಕೆಟ್ಗಳಂತೂ ಒಂದು ತಗೊಂಡ್ರೆ ಒಂದು ಆಫರ್ ಅಂತ ಬಿಟ್ಬಿಟ್ಟಿದ್ದಾರೆ. ತಗೋತೀನಿ ಅಂತ ಆಲ್ರೆಡಿ ಕೇಕೆಲ್ಲ ತಿಂದು ಬಾಯೆಲ್ಲ ಇದಾಗಿದೆ, ಬೇಡ ಅಂತ ಹೇಳ್ಬಿಟ್ಟು ಒಂದು ಮಾಮ್ಸ್ ಮ್ಯಾಜಿಕ್ ಏನೋ ಒಂದು, ಮತ್ತು ಕ್ರ್ಯಾಕ್ ಚಾಕ್ ಒಂದು ಎರಡೇ ತೊಗೊಂಡಿದ್ದು ನೋಡಿ. ಎಲ್ಲ ಒಂದು ತೊಗೊಂಡ್ರೆ ಒಂದು ಆಫರು ಅಂತ ಎಲ್ಲ ಬಿಟ್ಟಿದ್ದಾರೆ. ಅವೆಲ್ಲ ಚಾಕ್ಲೇಟ್ದು ಬೇಡ ಬಿಡು ಅಂದ್ಬಿಟ್ಟು ತಗೊಳ್ಳಿಲ್ಲ. ಅವಳಿಗೂ ತಗೋಬೇಕು ಅಂತ ಏನು ಒಂದು ತಗೋತೀನಿ ಅಂತ ಇದ್ಲು ನನ್ನ ಮಗಳು. ಬೇಡ ಅವೆಲ್ಲ ಇವಾಗ ಆಲ್ರೆಡಿ ಹ್ಯಾಪಿ ನ್ಯೂ ಇಯರ್ಗೆ ಕೇಕ್ ತಿಂದಿದ್ರೆ ಸಾಕು ಅಂದ್ಬಿಟ್ಟು ಆಮೇಲೆ ಮತ್ತೆ ಅದು ಬಿಟ್ಬಿಟ್ಟು ಮುಂದೆ ಬಂದು ಕೆಲಾಕ್ಸ್ ಅಂತ ತಗೊಂಡ್ಳು. ಅದು ಡೈಲಿ ಹಾಲ್ಗೆ ಹಾಕ್ಕೊಂಡು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ತೊಗೋತೀನಿ ಅಂದ್ಲು. ಕೆಲಾಕ್ಸ್ನ ತಗೋ ಅಂದೆ. ಅದನ್ನು ಅಷ್ಟೇ ನೋಡಿದ್ಲು, ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಏನಿರಲಿಲ್ಲ. ನಾವು ದೊಡ್ಡದು ನೋಡಿದ್ವಿ, ದೊಡ್ಡದೇನು ರೇಟ್ ಇತ್ತು ಅದಕ್ಕೆ ಇದಕ್ಕೆ 5 ರೂಪಾಯಿನ ಕಮ್ಮಿ ಇತ್ತು ಅಷ್ಟೇ. ಆದರೆ ಅಲ್ಲಿ ಹಾಕಿರೋದು ನೋಡಿದ್ರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಹಾಕಿದ್ದಾರೆ. ಅದೇ ದೊಡ್ಡ ಪ್ಯಾಕೆಟ್ ತಗೊಂಡ್ರೆ ಅಷ್ಟೇ ಇದೆ. ಇದೇನು ಆಮೇಲೆ ಚೆಕ್ ಮಾಡಿದ್ವಿ, ಇವಾಗ ದೊಡ್ಡ ಪ್ಯಾಕೆಟ್ಗೆ 5 ರೂಪಾಯಿ ಜಾಸ್ತಿ, ಇದು 5 ರೂಪಾಯಿ ಕಡಿಮೆ ಬೀಳುತ್ತೆ ಅಷ್ಟೇ. ಆದರೆ ನಮ್ಗೆ ಹಾಕಿರೋದಲ್ಲಿ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಹಾಕಿದ್ದಾರೆ. ನೋಡಿ ಹೆಂಗೆ ಯಾಮಾರಿಸ್ತಾರೆ, ಅದು ಗೊತ್ತೇ ಆಗಲ್ಲ ನಮಗೆ ನೋಡೋಕ್ಕೆ. ದೊಡ್ಡ ಪ್ಯಾಕೆಟ್ ತೊಗೊಂಡ್ರೆ ಒಂದು 5 ರೂಪಾಯಿ ಜಾಸ್ತಿ ಇದೆ ಅಷ್ಟೇ. ಇದು ಚಿಕ್ಕ ಪ್ಯಾಕೆಟ್ 2 ತೊಗೊಂಡ್ರೆ ಒಂದು ಫ್ರೀ ಅಂತ ಹಾಕಿದ್ದಾರೆ. ಆಮೇಲೆ ಅವಳು ಅದೊಂದು ಇಷ್ಟಪಟ್ಟು ಯಾವಾಗಲೂ ತೊಗೋಬೇಕು, ಹಾಲ್ಗೆ ಹಾಕ್ಕೊಂಡು ಕುಡಿಬೇಕು. ಬೆಳಗ್ಗೆ ಹೊತ್ತು ಲೇಟ್ ಆಗಿಬಿಡುತ್ತೆ ಒಂದೊಂದ್ಸಲ ತಿಂಡಿ ಮಾಡೋದು. ಹಂಗಾಗಿ ಅದು ಹಾಗಾದರೆ ಹಾಲ್ಗೆ ಹಾಕ್ಕೊಂಡು ಕುಡ್ಕೊಂಡು ಹೋದ್ರೆ ಆಮೇಲೆ ಅದರಲ್ಲಿ 18 ಥರ ಧಾನ್ಯಗಳೇನು ಹಾಕಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತೊಗೊಂಡ್ಳು. ಅವನಿಗೂ ನಮ್ಮ ವಿನಯ್ಗೂ ಆಗುತ್ತೆ, ನನ್ನ ಮಗನಿಗೂ ಅಂದ್ಬಿಟ್ಟು ಇಬ್ರಿಗೂ ಆಗುತ್ತೆ. ಸರಿ ಒಂದು ತೊಗೊಂಡ್ರೆ ಒಂದು ಫ್ರೀ ಇರುತ್ತಲ್ಲ, ಅದೇ ತಗೋ ಇಬ್ರಿಗೂ ಆಗುತ್ತೆ ಅಂದ್ಬಿಟ್ಟು ಹೇಳಿದೆ. ಅದನ್ನು ತೊಗೊಂಡ್ಳು. ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ. ಮಾಮೂಲಿ ಹಾಲಿನ ಐಟಮ್ಗಳಿತ್ತು. ಅಲ್ಲಿ ಪನ್ನೀರ್ ತೊಗೊಂಡ್ಳು. ಒಂದು ತೊಗೊಂಡಿದ್ಲು ನಂದಿನಿ ಪನ್ನೀರು, 93-95 ರೂಪಾಯಿನೇ ಇತ್ತು. ನಾನು ನೋಡಿಬಿಟ್ಟು ಮತ್ತೆ ಇನ್ನೊಂದು ಕಡೆ ನೋಡಿದ್ರೆ ಒಂದು ತೊಗೊಂಡು ಒಂದು ಫ್ರೀ ಇತ್ತು. ಅದೇನೋ ಅದೊಂದು ಪನ್ನೀರೇ, ಸೋಯಾ ಪನ್ನೀರ್ ಅಂತ. ಆಮೇಲೆ ನಾನು ಒಂದು ತೊಗೊಂಡ್ರೆ ಒಂದು ಫ್ರೀ ಇದೆ ತಗೋ ಅಂದೆ. ಆಮೇಲೆ ಅದನ್ನ ಎತ್ತಾಕ್ಬಿಟ್ಟು ಅದು ತೊಗೊಂಡ್ಳು. ಆಮೇಲೆ ಪರೋಟ ನೋಡಿದ್ವಿ, ಅದ್ರ ರೇಟೇ ಗೊತ್ತಾಗಲಿಲ್ಲ, ಅದು ಎಲ್ಲ ಹಾಕಿದ್ರು ಏನೋ. ಸುಮ್ಮನೆ ಗೊತ್ತಾಗದೆ ತೊಗೊಂಡೆ, ಯಾಕೆ ಬೇಡ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಮತ್ತು ಮಾಮೂಲಿ ಎಣ್ಣೆ ತೊಗೊಂಡೆ, ಅಡುಗೆ ಎಣ್ಣೆ. ಮತ್ತು ಒಂದು 2 ಉಪ್ಪಿನ ಪ್ಯಾಕೆಟ್ ತೊಗೊಂಡೆ, ಹೆಂಗಿದ್ರು ಹೋಗಿದ್ದೀವಲ್ಲ ಅಂದ್ಬಿಟ್ಟು ತೊಗೊಂಡು ಇನ್ನೇನು ಜಾಸ್ತಿ ಐಟಮ್ ತೊಗೊಳಕ್ಕೆ ಹೋಗಲಿಲ್ಲ. ಅಷ್ಟು ತೊಗೊಂಡಿದ್ದೆ. ಮಧ್ಯೆ ನುಗ್ಗಿ ಬರುವಷ್ಟರಲ್ಲೇ ಸಾಕಾಗ್ಬಿಡುತ್ತೆ ಜನಗಳ ಮಧ್ಯೆಯಿಂದ ಅಂದ್ಬಿಟ್ಟು ಇವಳು ಇರ್ದೇನೆ ಅಲ್ಲಿ ಬಿಸ್ಕೆಟ್ ತೊಗೋಬೇಡ ಅಂದರೆ ಇಲ್ಲಿ ಚಾಕ್ಲೇಟ್ ಹತ್ರ ಇಟ್ಕೊಂಡ್ಬಿಟ್ಟು ಚಾಕ್ಲೇಟ್ ಒಂದು ತೊಗೋತೀನಿ ಅಂದ್ಬಿಟ್ಟು 2 ತೊಗೊಂಬಂದ್ಲು. ಅದೆಷ್ಟು ಕೊಟ್ಟು ತೊಗೊಬಂದ್ಲು, ಅದು ಎಷ್ಟು ತಂದ್ಲೋ ಗೊತ್ತಿಲ್ಲ. ಅವೆರಡು ತೊಗೊಬಂದ್ಲು ಚಾಕ್ಲೇಟ್ನ. ಹಾಗೆ ಮುಂದೆ ಬಂದು ಇಲ್ಲಿ ಉಪ್ಪು ತೊಗೊಂಡೆ, ಹೇಳಿದ್ನಲ್ಲ 2 ಪ್ಯಾಕೆಟ್ ಉಪ್ಪು ತಗೊಂಡೆ, ಇನ್ನೇನು ಬಂದಿದ್ದೀವಲ್ಲ ಅಂತ. ಹಾಗೆ ಮಸಾಲೆ ಐಟಮ್ಗಳು ನೋಡಿದೆ, ಮೆಂತ್ಯ ತೊಗೊಂಡೆ. ಮತ್ತು ಹಂಗೆ ನನಗೆ ಖಾರ ಇಲ್ಲದೇ ಇರೋ ಮೆಣಸಿನ್ಕಾಯಿ ಬೇಕಾಗಿತ್ತು, ಒಣಗಿದ ಮೆಣಸಿನ್ಕಾಯಿ. ಸದ್ಯ ನೋಡಿದೆ 50 ರೂಪಾಯಿ ತೊಗೊಂಡೆ. ಅದು ಉಪ್ಸಾರು ಖಾರಕ್ಕೆ ಅದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅದೊಂದು ಪ್ಯಾಕೆಟ್ ಎತ್ಕೊಂಡು ಇನ್ನೇನು ತೊಗೊಳ್ಳಿಲ್ಲ. ಆಮೇಲೆ ಬೇರೆ ಅದು ಇದು ಅಂತ ನೋಡ್ತಾಯಿದ್ರು. ನಾನು ಹೇಳ್ದಂಗೆ ನಂದಿನಿದು ಅದಿಷ್ಟು ತೊಗೊಂಡು ಆಮೇಲೆ ಇನ್ನೇನಾದರೂ ರೇಷನ್ ಎಲ್ಲ ಇತ್ತು. ಆದರೆ ಜನ
ರಶ್ ಇದ್ದಾರೆ. ಆಮೇಲೆ ಅದನ್ನ ತುಂಬಿ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ತಿರ್ಗಾ ಹಾಕ್ಸ್ಕೊಂಡು ಆಮೇಲೆ ಅದನ್ನ ತೂಕ ಹಾಕೊಳಕ್ ಹೋದ್ರೆ ಜಾಸ್ತಿ ಬಂದ್ಬಿಡುತ್ತೆ. ನಾವು ಅನ್ಕೊಂಡಿರೋದಷ್ಟೇ ಇರಲ್ಲ. ಜಾಸ್ತಿ ಬಂದಾಗ್ಲೂ ದುಡ್ಡು ಕಟ್ಟಾಗುತ್ತೆ. ಸುಮ್ನೆ ಯಾಕೆ ನಾವು ಇಷ್ಟು ಅನ್ಕೊಂಡ್ರೆ ಅಷ್ಟಾಗುತ್ತೆ ಅನ್ಕೊಂಡು ಎಲ್ಲ ಸಾಕು ಅಂದ್ಬಿಟ್ಟಿದ್ದೆ. ಬೇಗ ಬೇಗನೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಹಂಗೂ ಅಲ್ಲೆಲ್ಲೋ ಏನೋ ನೋಡಕ್ ಹೋದ್ವಿ ಪಾತ್ರೆ ಐಟಮ್ಸು. ಅಲ್ಲೊಂದು ₹100ಗೆ ₹92ಗೆ ಒಂದು ಒಂದು ಬಾಂಡ್ಲಿ ತರ ಇತ್ತು. ಹಿಂಗೆ ಹಿಡ್ಕೊಳ್ಳೋದಿತ್ತು. ಒಂಥರ ಚೆನ್ನಾಗಿತ್ತು ಒಗ್ಗರಣೆಗೆಲ್ಲ. ಅದನ್ನ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲೇನೋ ತಗೊಳ್ಳೋಣ ನೋಡಕ್ ಹೋದ್ರೆ ಅದ್ಯಾರೋ ಯಪ್ಪ ನೋಡ್ತಾನೆ ಇದ್ದಾರೆ, ತಗೊಳ್ತಾನೆ ಇಲ್ಲ. ನಾನು ಹೋಗ್ತಾರೇನೋ ಬೇರೆ ಬೇರೆ ಐಟಮ್ ಎಲ್ಲ ನೋಡ್ತಾ ಇದ್ದೀನಿ. ಅವರು ನೋಡ್ಕೊಂಡೆ ನಿಂತಿದ್ದಾರೆ ಸುಮ್ಮನೆ. ಆಮೇಲೆ ಅವ್ರು ಹೋದ್ಮೇಲೆ ನನ್ನ ಮಗಳು ಎತ್ಕೊಂಡು ಒಂದು ಬಾಂಡ್ಲಿ ಥರ ಐತೆ ಚಿಕ್ಕದು, ಹಿಂಗೆ ಇಟ್ಕೊಳ್ಳೋದು ಇದೆ. ಒಂಥರ ಚೆನ್ನಾಗಿತ್ತು ಒಗ್ಗರಣೆಗೆ, ಇಲ್ಲ ಒಂದು ಆಮ್ಲೆಟ್ ಹಾಕೊಳ್ಳೋಕ್ಕೆ, ಒಂಥರ ಒಗ್ಗರಣೆಗೆಲ್ಲ ತುಂಬ ಚೆನ್ನಾಗಿತ್ತು. ಚಿಕ್ಕದಾಗಿ ಏನಾದ್ರು ಮಾಡ್ಕೊಳ್ಳೋಕ್ಕೆ. ಅದು ₹92 ಹಾಕಿದ್ದು. ನನಗೂ ತುಂಬ ಇಷ್ಟ ಆಯಿತು, ನಾನ್ ಸ್ಟಿಕ್ದು. ಆಮೇಲೆ ಸರಿ ತಗೊಳ್ಳೋಣ ಅದನ್ನೇ ಅಂದ್ಬಿಟ್ಟು ಹೇಳ್ದೆ. ಮತ್ತು ಸ್ಪೂನ್ಸು ಅದು ಇದು ಏನೇನೋ ಇತ್ತು. ನೋಡಿದೆ, ಹಂಗೆ ಏನು ತಗೊಳ್ಳಿಲ್ಲ. ಮತ್ತು ಇತ್ತು ಮನೇಲಿತ್ತು, ಇಲ್ಲದೇ ಇರೋದು ತೊಗೋಬೇಕು, ಇರೋದನ್ನ ಏನಕ್ಕೆ ತೊಗೊಳೋದು ಅಂದ್ಬಿಟ್ಟು ಸುಮ್ಮನೆ ಹಂಗೆ ಒಂದು ರೌಂಡು ನೋಡಿಕೊಂಡು ಬಂದೆ. ನೋಡಿ ಈ ಥರ ಎಲ್ಲ ಜೋಡಿಸಿದ್ರು. ಆಮೇಲೆ ಅದೆಲ್ಲ ನೋಡ್ಕೊಂಡು ಬಂದರೆ ಯಪ್ಪ ಹೋಗ್ತಾನೆ ಇಲ್ಲ. ಅಲ್ಲಿ ಅದೇನೇನೋ ಇಕ್ಕಿದ್ರು ನೋಡೋಣ ಅಂದರೆ ಒಂದು ಅಷ್ಟೊತ್ತು ನಿಂತ್ಕೊಂಡು ನೋಡ್ತಾನೆ ಇದ್ದಾರೆ. ನಾನು ಆ ಕಡೆ ಈ ಕಡೆ ನೋಡೋದು ಬರೋದು. ಆಮೇಲೆ ಸದ್ಯ ಮುಂದಕ್ಕೆ ಮೂವ್ ಆದರು. ಆಮೇಲೆ ಮೂವ್ ಆದಮೇಲೆ ನಾವಲ್ಲಿ ಸುಮ್ಮನೆ ಯಪ್ಪ ಇಟ್ಕೊಂಡಿದ್ರಲ್ಲ ಅದನ್ನೇ ಆಮೇಲೆ ಎತ್ಕೊಂಡು ಇಬ್ಬರೂ ನನ್ನ ಮಗಳು ನಾನಿಬ್ಬರು ನೋಡಿದ್ವಿ. ಚಿಕ್ಕದಾಗಿ ಚೆನ್ನಾಗಿತ್ತು, ಪುಟಾಣಿಗೆ. ಇರಲಿ ಕಣಮ್ಮ ತಗೋ ಅಂದ್ಲು. ಆಮೇಲೆ ಅದು ತಗೊಂಡು ಹೊರಟು ಬಂದ್ವಿ. ಬಿಲ್ ಹತ್ರ ಬಂದರೆ ಆ ಕಡೆ ಈ ಕಡೆ ಎಲ್ಲ ತುಂಬ ಜನ. ಒಂದು ಕಡೆಗೆ ಹೋದರೆ ಇನ್ನೊಂದು ಕಡೆ ಕ್ಯೂವಲ್ಲಿ ನಿಂತಿದ್ದಾರೆ. ಆಮೇಲೆ ಹಂಗೆ ಮೂವ್ ಮಾಡ್ತಾ ಬಂದ್ವಿ. ಅಲ್ಲೊಬ್ರದ್ದು ಬೇಗ ಖಾಲಿ ಆಯಿತು. ಅಲ್ಲಿ ಬಂದ್ವಿ. ಅಲ್ಲಿ ಬಂದು ಎಲ್ಲನೂ ತೆಗೆದು ಅಲ್ಲಿ ಹಾಕಬೇಕು. ಅವ್ರು ಅಲ್ಲಿ ಬಿಲ್ನ ನೋಡಿ ಕಂಪ್ಯೂಟ್ರಿಗೆ ಹಾಕ್ತಾ ಇರ್ತಾರೆ. ಅಲ್ಲಿ ಬಿಲ್ ನಮಗೆ ತೋರಿಸ್ತಾ ಇರುತ್ತೆ ಎಷ್ಟೆಷ್ಟು ಅಮೌಂಟ್ ಆಗ್ತಾಯಿದೆ ಅಂತ. ಆ ಯಪ್ಪ ಅದು ದಾರ ಕಟ್ಟಿದ್ರಲ್ಲ, ನಾವು ಬ್ಯಾಗ್ ತೊಗೊಂಡಿದ್ದು ಕಟ್ ಮಾಡಿಬಿಟ್ಟು ಅದೇನೋ ತಗೊಂಡು ಚುಚ್ಚಿಬಿಟ್ಟ. ಅದು ನಾವು ಜ್ಯೂಸ್ ಬಾಟ್ಲ್ ತಗೊಂಡಿದ್ವಿ ಸ್ಪ್ರೈಟ್ನ, ಅದು ಚುಚ್ಚಿದ ತೂತಾಗ್ಬಿಡ್ತು. ಮತ್ತೆ ಆ ಯಮ್ಮ ಹೋಗಿ ಅದು ಇನ್ನೊಂದು ಬಾಟ್ಲ್ ತಗೊಬಂದು ನಮ್ಗೆ ಕೊಡೋವರೆಗೂ ವೆಯ್ಟ್ ಮಾಡಿ ಮತ್ತೆ ತಗೊಂಡು ಬಿಲ್ ತೋರಿಸ್ಕೊಂಡು ಎಂಟ್ರೆನ್ಸಲ್ಲಿ ಆಮೇಲೆ ಈಚೆ ಬಂದ್ವಿ. ಅವಳು ಐಸ್ ಕ್ರೀಮ್ ತಿನ್ನೋಣ ಅಂತ, ತುಂಬ ಇಷ್ಟ ಇಲ್ಲಿ ಹೋದ್ರೆ ಐಸ್ ಕ್ರೀಮ್ ತಿಂದೇ ಬರಲ್ಲ. ಐಸ್ ಕ್ರೀಮ್ ತಗೊಂಡು ಮತ್ತೆ ಆಮೇಲೆ ತಿನ್ಕೊಂಡು ಪಾಪ್ಕಾರ್ನ್ ತಗೊಂಡು ತಿನ್ಕೊಂಡು ₹15 ಐಸ್ ಆಗಿರೋದನ್ನ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಆಮೇಲೆ ತಿನ್ಕೊಂಡು ಅಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ಬ್ಯಾಗೆಲ್ಲ ತುಂಬ್ಕೊಂಡು ರೆಡಿ ಮಾಡಿದ್ದೆ. ಅವಳು ಬರೋ ಅಷ್ಟರಲ್ಲಿ ತಗೊಂಡು ಆಮೇಲೆ ಬಂದ್ವಿ. ನೋಡಿದೆ ಐಟಮ್ಗಳು ಅಲ್ಲಿಂದ ತಂದಿರೋವಂಥ ಐಟಮ್ಸು. ಅಂದರೆ ದಿನಸಿ ಐಟಮ್ ಏನು ತಂದಿಲ್ಲ, ಮಾಮೂಲಿ ಪೂಜೆ ಐಟಮು, ಒಂದು ಸ್ವಲ್ಪ ಮಾಮೂಲಿ ರುಚಿ ಗೋಲ್ಡ್ ಆಯಿಲು, ಬಿಸ್ಕೆಟು, ಊದ್ಗಡ್ಡಿ, ಕರ್ಪೂರ, ಸೋಪು, ಶಾಂಪು, ಆ ಥರ ಪೇಸ್ಟು, ಆ ಥರದ್ದು ಒಂದು ಮ್ಯಾಗಿ. ನೋಡಿದೆ ಸೋಪು ನಂಬರ್ 1 ಸೋಪು. ಈ ಥರ ವೆರೈಟಿ ಇದು ಗ್ಲಿಸರಿನ್ ಸೋಪು. ನಾನು ನನ್ನ ಮಗಳಿಗೆ ಹಾಕಿದ್ದು ಅಂದ್ಬಿಟ್ಟು ಅವಳಿಗೊಂದು ತಗೋ ಅಂದೆ. ಹೀಗೆ ಎಲ್ಲ ಥರದ ಐಟಮು ನೋಡಿ, ಇಷ್ಟು ಐಟಮ್ ತಂದಿದ್ದೀವಿ. ಒಟ್ಟಿನಲ್ಲಿ ಅಲ್ಲಿ ಹೋಗ್ಬಿಟ್ರೆ ಎಷ್ಟು ಬಿಲ್ ಆಗುತ್ತೆ ಅಂತ ಗೊತ್ತೇ ಆಗಲ್ಲ. ಯಾಕಂದರೆ ಅದು ಬೇಕು ಇದು ಬೇಕು ಅನಿಸುತ್ತೆ. ಎಲ್ಲ ತೆಗೆದು ಹಾಕೋತಾ ಇರ್ತೀವಿ. ಬಿಲ್ ಹಾಕಿಸ್ದಾಗಲೇ ಗೊತ್ತಾಗೋದು ಇಷ್ಟು ದುಡ್ಡಾಗಿದೆ ಅಂತ. ಆಗಲೇ ತಲೆ ಮೇಲೆ ಕೈ ಹಾಕೋಬೇಕಾಗುತ್ತೆ. ಅದಕ್ಕೆ ಒಂದೊಂದ್ಸಲ ಹೋಗಲೇಬಾರ್ದು ಅನಿಸುತ್ತೆ. ನಾವೇನೋ ತರೋಣ ಅಂತ ಹೋಯ್ತೀವಿ, ನೋಡಿ ಹಿಂಗೆ ಅದು ಇದು ನೋಡಿಕೊಂಡು ಬಿಲ್ಲು ಹನುಮಂತನ ಬಾಲದ ಥರ ಎಳ್ಕೊಂಡು ಹೋಗ್ಬಿಡುತ್ತೆ. ಒಟ್ಟಿನಲ್ಲಿ ಹೋಗೋರು ಹುಷಾರಾಗಿ ಹೋಗಿ ಬರ್ಕೊಂಡು ಹೋಗಿ, ನಿಮ್ಗೆ ಏನೇನು ಬೇಕು ಅನ್ನೋದು ಬರ್ಕೊಂಡು ಹೋಗಿ ತೊಗೊಬನ್ನಿ. ಒಟ್ಟಿನಲ್ಲಿ ಒಂದೊಂದು ಆಫರ್ ಇರೋದ್ರಿಂದ ಚೆನ್ನಾಗಿರುತ್ತೆ. ಒಂದೊಂದು ಹನಿ ಕುಡಿದ್ರೆ ಹಳ್ಳ ಅಂದಂಗೆ ಎಲ್ಲ ಐಟಮಲ್ಲೂ ಸೇರಿಸಿ ಅಷ್ಟೋ ಇಷ್ಟೋ ಉಳಿತಾಯ ಆಗುತ್ತೆ ಅಲ್ವಾ.